ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಬ್ಲಾಗ್. ಇವತ್ತು ಮಾರ್ನಿಂಗ್ ಒಂದು ಡಿಫ್ರೆಂಟಾಗಿ ಪನ್ನೀರ್ ಮಟರ್ ವಿತ್ ಎಗ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಇದ್ರ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಾಗಿತ್ತು ಕಾಂಬಿನೇಷನ್ನು. ಗಿಡಗಳಿಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ಮೇಲ್ಗಡೆಯಿಂದ ಈ ಥರ ನೀರನ್ನ ಹಾಕಿ, ಇಲ್ಲ ಅಂದರೆ ಗಿಡಗಳೆಲ್ಲ ಸ್ವಲ್ಪ ಬಾಡೋದಂಗೆ ಕಾಣಿಸ್ತಿರ್ತವೆ. ಈ ಥರ ಮಾಡೋದ್ರಿಂದ ಅವು ಫ್ರೆಶ್ ಆಗಿರ್ತವೆ. ನನ್ನ ಮಗ ಮಾರ್ನಿಂಗ್ ಹೋಗ್ತಾನೆ ಪಾರ್ಕಿಗೆ ಕರ್ಕೋಗ್ಬೇಕು ಸಂಜೆ ಅಂತ ಹೇಳಿಬಿಟ್ಟು ಹೋಗಿದ್ದ. ಹಾಗಾಗಿ ಅವ್ನು ಬರೋದ್ರೊಳಗಡೆ ಬೇಗ ತಿಂಡಿ ತಿಂದು ಮನೆಯಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗ ಆದಷ್ಟು ಅವರಿಗೆ ಲಿಕ್ವಿಡ್ ಐಟಮ್ಸ್ ಥರದವು ಕೊಡಿ. ಎಳ್ನೀರಾಗಿರ್ಬೋದು, ಜ್ಯೂಸು, ಆ ಥರದ್ದು. ಯಾಕೆಂದರೆ ಅವರು ಸ್ಕೂಲಲ್ಲೂ ನೀರು ಸರಿಯಾಗಿ ಕುಡ್ದಿರಲ್ಲ. ಹಾಗಾಗಿ ನೀರು ಕುಡಿಯೋದ್ರಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ. ಸಂಜೆ ಎಲ್ಲ ರೆಡಿಯಾಗಿ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋದೆ. ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಮಕ್ಕಳಿಗೆ ಯಾವಾಗಲೂ ಫುಲ್ಲು ಕವರ್ ಆಗೋ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗಿ, ಇಲ್ಲಾಂದರೆ ಅಲ್ಲಿ ತುಂಬ ಸೊಳ್ಳೆಗಳಿರ್ತವೆ. ಆದಷ್ಟು ಮಕ್ಕಳುಗಳನ್ನ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡಿ. ಯಾವಾಗಲೂ ಒಂದು ನೀರಿನ ಬಾಟ್ಲನ್ನ ಕ್ಯಾರಿ ಮಾಡಿ. ಆದಷ್ಟು ಮಕ್ಕಳು ಅಲ್ಲಿ ನೀರು ಕೇಳ್ತಾರೆ. ಹಾಗಾಗಿ ನೀರು ಯಾವ್ಯಾವ ಮಕ್ಕಳು ಕುಡಿತಿರಲ್ಲ, ಹಿಂಸೆ ಮಾಡಿ ಕುಡಿಸ್ತಿರ್ಬೇಕು, ಅವ್ರನ್ನ ಈ ಥರ ಪಾರ್ಕಿಗೆ ಕರ್ಕೋಗೋದ್ರಿಂದ ಅವ್ರು ಆಟ ಆಡಿ ಅಲ್ಲಿ ನೀರನ್ನ ಅವರೇ ಕೇಳಿ ಕುಡಿತಾರೆ. ಮತ್ತು ಯಾವಾಗಲೂ ಸ್ವಲ್ಪ ಟಾಯ್ಸ್ನ ಎತ್ಕೋಗಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇರೆ ಮಕ್ಕಳು ಆಟ ಆಡ್ತಿರ್ತಾರಲ್ಲ, ಅವ್ರನ್ನ ನೋಡಿ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿರ್ತಾರೆ. ಆಟ ಆಡೋದಕ್ಕಿಂತ ಅಳೋದೇ ಮಾಡ್ತಿರ್ತಾರೆ. ನಾವೇ ಎತ್ಕೊಂಡು ಹೋದರೆ ಕೇಳೋದು ಕಡಿಮೆ ಆಗುತ್ತೆ. ಪಾರ್ಕಿಂದ ಬಂದಮೇಲೆ ಯಾವಾಗಲೂ ಸ್ನಾನ ಮಾಡಿಸೋದಂತೂ ಮರಿಬೇಡಿ. ಏಕೆಂದರೆ ಅಲ್ಲಿ ತುಂಬ ಡಸ್ಟ್ ಇರುತ್ತೆ, ಅದರೊಳಗೆಲ್ಲ ಆಟ ಆಡಿರ್ತಾರೆ. ಅದಾದಮೇಲೆ ಅವ್ರಿಗೇನಾದರೂ ತಿನ್ನೋಕೆ ಕೊಡಬೇಕು, ಮುಂಚೆನೇ ಕೊಡಬೇಡಿ, ತುಂಬ ಡಸ್ಟ್ ಇರುತ್ತೆ. ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.